ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದೇವಸ್ಥಾನದ ಪರಿಚಯ ಕೊಡ್ತಿದ್ದೀನಿ. ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನ, K.G. ದೇವಪಟ್ಟಣ, ಶ್ರೀಮಠ ಹಂಗರಹಳ್ಳಿ, ಹುಲಿಯೂರುದುರ್ಗ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ಇಲ್ಲಿಗೆ ಹೋಗಬೇಕು ಅಂತಂದರೆ ಗೂಗಲ್ ಮ್ಯಾಪಲ್ಲಿ ನಾವು ವಿದ್ಯಾಚೌಡೇಶ್ವರಿ ದೇವಸ್ಥಾನ ಹಂಗರಹಳ್ಳಿ ಅಂತ ಹಾಕಿದರೆ ಸಾಕು, ನಿಮಗೆ ಲೊಕೇಶನ್ನು ಅದು ನಿಮಗೆ ತೋರಿಸುತ್ತಾ ಆರಾಮಾಗಿ ಬರ್ಬೋದು ಸ್ನೇಹಿತರೆ. ನಾವು ಇಲ್ಲಿಗೆ ಬಂದು ಪ್ರಶ್ನೆ ಕೇಳಿದ್ವಿ, ಅಂದ್ಕೊಂಡಿದ್ದು ಕೆಲಸ ಆಯಿತು. ಹಾಗೆ ಕೋರಿಕೆಯನ್ನು ಈಡೇರಿಸಿದ ತಾಯಿಯ ದರ್ಶನ ಮಾಡಲಿಕ್ಕೆ ಆಗಾಗ ಬರ್ತಿರ್ತೀವಿ. ಮೊದಲು ಬಂದಾಗ ಪ್ರಶ್ನೆ ಕೇಳಿ ಒಂದು ಅನುಮಾನದಿಂದನೇ ಬಂದಿದ್ವಿ, ಆದರೆ ನಿಜವಾಗ್ಲೂ ಅಂದ್ಕೊಂಡಿದ್ದಾದಮೇಲೆ ತಾಯಿಯಲ್ಲಿ ಅಗಾಧವಾದ ಒಂದು ನಂಬಿಕೆ ಭಕ್ತಿ ಬಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಪುಟ್ಟ ವಿಡಿಯೋದಲ್ಲಿ ನಿಮಗೆ ಪರಿಚಯ ಕೊಡ್ತಿದ್ದೀನಿ. ವಿಶಾಲವಾದ ಒಂದು ದೇವಸ್ಥಾನದ ಆವರಣ, ಬಲಬದಿಗೆ ಅನ್ನ ದಾಸೋಹದ ಒಂದು ಶೆಡ್ ಥರ ಹಾಕ್ಕೊಂಡವರು ಪ್ರತಿನಿತ್ಯ ಕೊಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಎಷ್ಟೇ ದೂರದಿಂದ ಬಂದರೂ ಊಟ ಮಾಡಲಿಕ್ಕೆ ಅನುಕೂಲ ಇದೆ ಸ್ನೇಹಿತರೆ. ಈಗ ನೀವು ನೋಡ್ತಾ ಇರೋದು ಚಿಕ್ಕ ಚೌಡೇಶ್ವರಿ ಅಮ್ಮನ ಒಂದು ಉತ್ಸವ ಮೂರ್ತಿಯನ್ನು ಪುಟ್ಟ ಒಂದು ಜಾಗದಲ್ಲಿ ಅಮ್ಮನವರನ್ನು ಇರಿಸಿದ್ದಾರೆ. ಈ ಹಲಿಗೆ ಮೇಲೇ ಗುರುಗಳು ಪ್ರಶ್ನೆಯನ್ನು ಬರೆಯುವಂಥದ್ದು. ಹಾಗೆ ಇಲ್ಲಿ ಪಾಂಡುರಂಗ ರುಕ್ಮಿಣಿ ಅಮ್ಮನ ಒಂದು ದರ್ಶನವನ್ನು ಪಡ್ಕೋಬೋದು. ಹಾಗೆ ಇಲ್ಲಿ ಶನಿ ಮಹಾತ್ಮ ದೇವರ ಒಂದು ವಿಗ್ರಹವನ್ನು ನೀವು ನೋಡ್ತಾ ಇದ್ದೀರಾ. ಇನ್ನು ವಿಶೇಷವಾಗಿ ಅಮ್ಮನವರ ಅಂದರೆ ದೊಡ್ಡ ಚೌಡೇಶ್ವರಿ ಅಮ್ಮನ ಒಂದು ಉತ್ಸವ ಮೂರ್ತಿಯನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇದು ಪುಟ್ಟ ಅಥವಾ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಕರೆಯಲ್ಪಡ್ತಾರೆ ಇಬ್ಬರು. ಬಹಳ ಒಂದು ರೀತಿ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ನಾಗದೇವತೆಗಳ ಪ್ರತಿಷ್ಠಾಪನೆಯನ್ನು ನೀವು ಇಲ್ಲಿ ನೋಡ್ತಿದ್ದೀರಾ. ವಿನಾಯಕ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಎಲ್ಲ ದೇವರುಗಳಿಗೂ ಸಕಾಲದಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಮಠದ ಒಂದು ಪದ್ಧತಿಯಂತೆ ಇಲ್ಲಿ ಪೂಜೆಗಳು ಕೈಂಕರ್ಯಗಳನ್ನು ಮಾಡುವಂಥದ್ದು. ವಿಶಾಲವಾದ ಆವರಣ ನೋಡಿ, ಎಲ್ಲರೂ ಆರಾಮಾಗಿ ಕೂತ್ಕೋಬೋದು. ಇಲ್ಲಿ ನೀವು ನೋಡ್ತಾ ಇರೋದು ವಿದ್ಯಾ ಅನ್ನುವಂತಹ ಒಂದು ಕರುವಿನ ಸಮಾಧಿಯನ್ನು ಗುರುಗಳು ಕಟ್ಟಿಸಿರೋದು. ಆಪ್ತವಾದ ಪ್ರೀತಿಯಾದಂತಹ ಕರು ಸತ್ತೋದ್ಮೇಲೆ ಅವರು ಅದರ ನೆನಪಾರ್ಥವಾಗಿ ಆ ಒಂದು ಸಮಾಧಿ ಕಟ್ಟಿರುವಂಥದ್ದು. ಇಲ್ಲಿ ನೀವು ನೋಡ್ತಾ ಇರೋದು ದೇವಸ್ಥಾನದ ಕೆಲವೊಂದು ನಿಯಮಗಳನ್ನು ಫಲಕದಲ್ಲಿ ಹಾಕಿದ್ದಾರೆ. ಅದನ್ನು ಓದ್ಕೊಂಡು ಅರ್ಥ ಮಾಡಿಕೊಂಡು ಇಲ್ಲಿ ಅದರಂತೆ ನಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷವಾದ ಇದು ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಬಸವಣ್ಣ ಇರುವಂಥದ್ದು ಒಂದು ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಮೊದಲನೇ ಬಾರಿ ನಾನು ನಮ್ಮ ಕಡೆ ಅಂದರೆ ನಾನು ಯಾವತ್ತೂ ಈ ರೀತಿ ಬಸವಣ್ಣ ಒಂದು ಪರಿಚಯ ಅಥವಾ ಹತ್ತಿರದಿಂದ ಅನುಭವ ಪಡೆದಿರಲಿಲ್ಲ. ನಿಜವಾಗ್ಲೂ ಒಳ್ಳೆಯದಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಖಂಡಿತ ನೀವು ಭೇಟಿ ಕೊಟ್ಟು ಪ್ರಶ್ನೆ ಕೇಳೋದಿರ್ಬೋದು, ಬಸವಣ್ಣ ಹತ್ರನೂ ಕೇಳ್ಬೋದು. ಈ ಸೂಚನಾ ಫಲಕದಲ್ಲಿ ಆ ಒಂದು ದೇವರನ್ನು ಅಂದರೆ ಬಸವಣ್ಣನಾಗಿರ್ಬೋದು ಅಥವಾ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ಮನೆಯ ಒಂದು ಗೃಹ ಪ್ರವೇಶಕ್ಕೆ ಸಮಾರಂಭಗಳಿಗೆ ಕರ್ಕೊಂಡು ಹೋಗ್ಬೋದು. ಹಾಗಾಗಿ ಆ ಫಲಕದಲ್ಲೆಲ್ಲ ಡೀಟೇಲ್ಸ್ ಇತ್ತು. ನಿಧಾನಕ್ಕೆ ಸ್ಕ್ರೀನ್ ಶಾಟ್ ತೊಗೊಂಡು ನೀವು ನೋಡ್ಕೋಬೋದು. ಈಗ ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ನಿಮ್ಮನ್ನು ಮೇನ್ ಅಮ್ಮನವರ ದರ್ಶನ ಮಾಡಿಸ್ಲಿಕ್ಕೆ. ಇದು ಧ್ವಜಸ್ತಂಭ, ದೇವಸ್ಥಾನದ ಒಂದು ಮೇನ್ ಧ್ವಜಸ್ತಂಭ ಅಂತ ಹೇಳ್ಬೋದು. ಇದು ಗರ್ಭಗುಡಿಯ ಮೇಲಿರುವ ಗೋಪುರ. ಅಮ್ಮನವರ ದರ್ಶನ ಮಾಡಬೇಕು ಅಂತಂದರೆ ನೋಡಿ, ಈ ರೀತಿಯಾಗಿ ತುಂಬ ಚೆನ್ನಾಗಿ ಶಾಂತಿ ನೆಮ್ಮದಿ ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಳಗೆ ನೋಡಿ ದೀಪಗಳಲ್ಲೇ ತಾಯಿಯ ಒಂದು ದರ್ಶನ ಮಾಡ್ಬೋದು. ಫಸ್ಟು ನಾವು ಹೊರಗಡೆ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರೋಣ. ಗರ್ಭಗುಡಿಯ ಸುತ್ತ ಈಗ ಹೋಗೋಣ ಬನ್ನಿ. ದೇವಸ್ಥಾನನ ಮೊದಲೇ ಆಲೋಚನೆ ಮಾಡಿ ನೀಟಾಗಿ ಸ್ಪೇಸು ಅಂದರೆ ಎಷ್ಟು ಜಾಗ ಬೇಕು ಆ ರೀತಿ ಕೊಟ್ಟು ಬಹಳ ಚೆನ್ನಾಗಿ ಕಟ್ಟಡ ಈ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ನೋಡಿ, ಕಾಂಪೌಂಡ್ ಎಷ್ಟು ದೊಡ್ಡದಾಗಿ ಹಾಕ್ಕೊಂಡಿದ್ದಾರೆ, ಜಾಗ ಬಿಟ್ಕೊಂಡಿದ್ದಾರೆ. ಈ ಜಾಗದಲ್ಲಿ ಉತ್ಸವ ಮೂರ್ತಿಗಳ ಮೆರವಣಿಗೆ ನಡೆಯುತ್ತೆ. ಅದು ಅಮಾವಾಸ್ಯೆ ಪೌರ್ಣಮಿಯಂದು ಬಹಳ ವಿಶೇಷವಾಗಿರುತ್ತೆ. ಸುಮಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ, ಭಕ್ತಾದಿಗಳು ಬರ್ತಾ ಇರ್ತಾರೆ. ಬೇರೆ ಬೇರೆ ಜಾಗದಿಂದ ಬಹಳ ದೂರದಿಂದನೂ ಬರ್ತಾರೆ. ಇಲ್ಲಿ ವಿಶೇಷತೆ ಅಂತ ಹೇಳಿದ್ನಲ್ಲ, ಅಮಾವಾಸ್ಯೆ ಪೌರ್ಣಮಿಯಂದು ತುಂಬ ವಿಶೇಷವಾಗಿ ಬೆಳಗಿನ ಜಾವ 2 ಗಂಟೆಗೆ ಅಮ್ಮನವರ ಅಭಿಷೇಕ ನಡೆಯುತ್ತೆ. ಬೇಕಾದವರು ಬಂದು ಕೂತ್ಕೊಂಡು ನೋಡ್ಬೋದು. 4 ಗಂಟೆಯಲ್ಲಿ ಒಂದು ಪುಣ್ಯ ಸ್ನಾನ ಅಂತಲೇ ಹೇಳ್ಬೋದು. ದೇವರ ಮೇಲೆ ಇಟ್ಟಿರುವಂತಹ ಅರಿಶಿನ ಹಾಗೆ ಸಾಲಿಗ್ರಾಮ 108 ಸಾಲಿಗ್ರಾಮಗಳಲ್ಲಿ ಇಟ್ಟಿರುವಂತಹ ನೀರನ್ನು ಎಲ್ಲರ ಜನಗಳ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಇಲ್ಲಿ ನೋಡಿ, ಟಾಯ್ಲೆಟ್ ಫೆಸಿಲಿಟಿ ಇದೆ. ಹಾಗೆ ರೂಮ್ಸ್ ಕೂಡ ನಮಗೆ ಸಿಗುತ್ತೆ. ಬಹಳ ದೂರದಿಂದ ಬಂದವರು ಆ ರೂಮ್ಸನ್ನು ಪಡ್ಕೊಳ್ಬೋದು. ರೂಮ್ಸ್ ತೊಗೊಳ್ಳೇಬೇಕಂತಲೇ ಇಲ್ಲ, ದೇವಸ್ಥಾನ ಸುತ್ತಲಿರೋ ಆವರಣದಲ್ಲೇ ಮಲ್ಕೋಬೋದು.
ಹೊರನಾಡಲ್ಲಿ ಹೇಗೆ ನಾವು ಮಲ್ಕೊಳ್ತೀವಿ ಅದೇ ಥರ ಇಲ್ಲಿನೂ ಅನುಭವ ಆಗುತ್ತೆ. ಅಮ್ಮನವರು ದೇವಸ್ಥಾನ ಎಲ್ಲಾದರೂ ಅಷ್ಟೇ ಇದೇ ಥರ ಫೀಲು. ಇಲ್ಲಂತೂ ನನಗೂ ಅದೇ ಥರ ಅನ್ನಿಸ್ಬಿಡ್ತು, ಹೊರನಾಡಿನಲ್ಲಿ ಇದ್ದೀವೇನೋ ಅನ್ನೋ ಥರನೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವಿಗ್ರಹಗಳೆಲ್ಲ ಮೇಲೆ ನೋಡಿ, ಆ ಪೇಂಟಿಂಗು ತುಂಬ ಚೆನ್ನಾಗಿ ಅಂದವಾಗಿ ಮಾಡಿದ್ದಾರೆ. ಇಲ್ಲಿ ಬಂದರೆ ನೀವು ಒಂದು ಸತಿ ಬಂದರೆ ಇನ್ನೊಂದು ಸತಿ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ. ನಾವು ಅದೇ ರೀತಿ ಸುಮಾರು ಸತಿ ಬಂದಿದ್ದಕ್ಕೆ ಪುಟ್ಟ ವಿಡಿಯೋ ಮಾಡಿ ನಿಮಗೂ ಒಂದು ಪರಿಚಯ ಕೊಡ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನೋಡಿ ಅದು ಮೇನ್ ಗೋಪುರದಿಂದ ಬಂದು ಒಳಗೆ ನಾನು ಈಗ ಇದೆಲ್ಲ ತೋರಿಸಿದ್ದು. ಬನ್ನಿ ಅಮ್ಮನವ್ರನ್ನ ದರ್ಶನ ಮಾಡೋಣ. ಬೇರೆ ದೇವಸ್ಥಾನಗಳಲ್ಲಿ ಅಲೌ ಮಾಡೋದಿಲ್ಲ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ, ಫೋಟೋ ತೊಗೊಳೋದಕ್ಕೆ. ಇಲ್ಲಿ ಗುರುಗಳು ಅನುಮತಿ ಕೊಟ್ಟಿರೋದಕ್ಕೆ ನಾನು ನಿಮಗೆ ಅಮ್ಮನವರ ದರ್ಶನ ಮಾಡಿಸ್ತಿದ್ದೀನಿ. ಬಹಳ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ. ಅಮ್ಮನವ್ರನ್ನ ನೋಡ್ತಾ ಇದ್ದರೆ ಎಷ್ಟು ಹೊತ್ತು ನೋಡ್ತಿದ್ರು ಇನ್ನೂ ನೋಡಬೇಕು ಅನ್ನೋ ಥರ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವಾ. ದೇವರಿಗೆ ಒಂದು ನಮಿಸ್ಕೊಂಡು ನೀವು ನೋಡಲಿ ಅನ್ನೋ ಉದ್ದೇಶದಿಂದನೇ ಈ ವಿಡಿಯೋ ಮಾಡಿಕೊಂಡು ನೀಟಾಗಿ ಫೋಟೋನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಓಕೆ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋದು ಇಲ್ಲಿನ ಪ್ರಸಾದ. ಒಂದೊಂದು ಸಮಯದಲ್ಲಿ ಒಂದೊಂದು ವಿಶೇಷವಾಗಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ಇನ್ನೊಂದು ಇಲ್ಲಿ ಗೋಶಾಲೆ ಕೂಡ ಇದೆ. ಗೋಶಾಲೆಯನ್ನು ನೀವು ಏನು ನೋಡ್ತಿದ್ದೀರೋ ಇಲ್ಲಿ ಹಲವು ತಳಿಯ ಹಸುಗಳನ್ನು ಅವರು ಸಾಕಿದ್ದಾರೆ. ಅವೆಲ್ಲ ಈಗ ಇಲ್ಲಿ ವಿಶ್ರಮಿಸ್ತಾ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಅವರು ನಾಯಿಗಳನ್ನು ಸಾಕಿದ್ದಾರೆ, ಬೆಕ್ಕನ್ನು ಸಾಕಿದ್ದಾರೆ. ಇಲ್ಲಿ ಒಂದು ರೀತಿ ಪ್ರಾಣಿ ಪ್ರಿಯ ಒಂದು ವಾತಾವರಣ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅನ್ನಿಸುತ್ತೆ ನೋಡ್ತಾ ಇದ್ದರೆ. ಓಕೆ, ಈಗ ನೆಕ್ಸ್ಟು ಹೇಳೋದೇನು ಅಂದರೆ ಇಲ್ಲಿ ಹಲವಾರು ಎಲ್ಲ ಹಬ್ಬಗಳನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಗಣೇಶ ಹಬ್ಬನ ನೋಡಿ ಎಷ್ಟು ಚೆನ್ನಾಗಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಬನ್ನಿ ಈಗ ಅಮ್ಮನವರ ವಿಶೇಷ ಮೆರವಣಿಗೆ ಮಾಡೋದಿದೆ. ಅದಕ್ಕೂ ಮೊದಲು ಉತ್ಸವ ಮೂರ್ತಿಯನ್ನು ತೊಗೊಬಂದು ಆ ಪಲ್ಲಕ್ಕಿಯಲ್ಲಿ ಅಲಂಕಾರ ಮಾಡ್ತಾರೆ. ಹೂಗಳಿಂದ ಅಲಂಕಾರ ಮಾಡ್ತಾರೆ ಫ್ರೆಂಡ್ಸ್. ನೋಡ್ತಾ ಇದ್ದರೆ ಎರಡು ಕಣ್ಣು ಸಾಲದು. ಎಷ್ಟು ಹೂ ಇರುತ್ತೋ ಗುರುಗಳು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಆ ತಾಯಿ ಮಾಡಿಸ್ಕೋತಾರೆ ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಅದು ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಅಮ್ಮನ ಉತ್ಸವ ಮೂರ್ತಿ ನೋಡ್ತಿದ್ರೆ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ. ಈ ಒಂದು ದೇವಸ್ಥಾನದಲ್ಲಿ ವಿಶೇಷತೆ ಬಗ್ಗೆ ಹೇಳಬೇಕು ಅಂತಂದರೆ ಪ್ರಶ್ನೆ ಕೇಳುವ ಮುಖಾಂತರ ಶಾಸ್ತ್ರವನ್ನು ಹೇಳ್ತಾರೆ. ನಮ್ಮ ಕೋರಿಕೆಗಳು ಏನೇ ಇದ್ರೂ ಅಲ್ಲಿ ಬಂದು ನಾವು ಅದಕ್ಕೆ ಅಮೌಂಟ್ ಅಂದರೆ ನಾವಿಷ್ಟು ಪ್ರಶ್ನೆ ಒಬ್ಬರು ಫ್ಯಾಮ್ಲಿ ಕೇಳಬೇಕು ಅಂತಂದರೆ 2,000 ಅದಕ್ಕೆ ಪೇ ಮಾಡಬೇಕಾಗತ್ತೆ. ದುಡ್ಡಿಲ್ಲ, ತುಂಬ ಬಡತನದಲ್ಲಿದ್ದೀವಿ ಅಂತಂದರೂ ಕೂಡ ಅದಕ್ಕೇನು ಪೇ ಮಾಡಿ ನೀವು ಕೇಳೋ ಅವಶ್ಯಕತೆ ಇರೋದಿಲ್ಲ. ದುಡ್ಡು ಕಟ್ಟಲೇಬೇಕಂತೇನಿಲ್ಲ ಶಾಸ್ತ್ರ ಕೇಳೋದಕ್ಕೆ. ಸೊ ಶಾಸ್ತ್ರ ಕೇಳೋದು ಅಂತಂದರೆ ಎಲ್ಲ ದಿನಗಳು ಕೇಳ್ತಾರೆ. ಬುಧವಾರ ಬೆಂಗಳೂರಿನಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಎಂದು ಮಾತ್ರ ಕೇಳೋದಿಲ್ಲ. ಉಳಿದ ದಿನಗಳು ನೋಡಿ, ಇವಾಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಎಂದು ಈ ರೀತಿಯೇ ಇರುತ್ತೆ. ಬಹಳ ಚೆನ್ನಾಗಿರುತ್ತೆ ನೋಡಿ. ಬಸವಣ್ಣ, ಚಿಕ್ಕ ಚೌಡೇಶ್ವರಮ್ಮ, ದೊಡ್ಡ ಚೌಡೇಶ್ವರಮ್ಮ ಮೂವರನ್ನು ಒಂದೇ ಕಡೆ ಕರ್ಕೊಂಬಂದಿಟ್ಟಿದ್ದಾರೆ. ಈಗ ಅಲ್ಲಿ ಮಹಾಮಂಗಳಾರತಿ ಎಲ್ಲ ಕೊಟ್ಟು ಎಲ್ಲರ ಜೊತೆಯಲ್ಲಿ ಅಂದರೆ ಎಲ್ಲ ಜನಗಳು, ಎಲ್ಲ ಭಕ್ತಾದಿಗಳು ಸೇರಿಕೊಂಡು ದೇವಸ್ಥಾನದ ಆವರಣದಲ್ಲೇ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಹಬ್ಬಗಳು ಅಂತಂದಾಗ ಆ ಹಬ್ಬಕ್ಕೆ ತಕ್ಕಂತೆ ವಿಶೇಷವಾದ ಪೂಜೆಗಳನ್ನು ಇಲ್ಲಿ ಅವರು ಕೈಗೊಳ್ತಾರೆ. ನನಗೆ ಇಲ್ಲಿ ಹೋಗಿ ಬಂದಮೇಲೆ ತುಂಬ ಒಳ್ಳೆಯದಾಯಿತು. ಹಾಗಾಗಿ ಇನ್ನಷ್ಟು ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದನೇ ಈ ವಿಡಿಯೋ ಮಾಡಿರೋದು ಫ್ರೆಂಡ್ಸ್. ನಾನು ಮಂಜು ಗಾರ್ಡನ್ಸ್ ಅಂತ ಒಂದು ಚಾನಲ್ ಇದೆ, ಮಂಜು ಕ್ರಿಯೇಟಿವ್ಸ್ ಅನ್ನೋ ಒಂದು ಚಾನಲ್ ಇದೆ. ಅದರಲ್ಲಿ ಈ ರೀತಿ ಹಾಕ್ತಿದ್ದೀನಿ ಅಂತ ಅನ್ಕೋಬೋದು. ಆದರೆ ನಿಜವಾಗಿ ನನಗೆ ತಡೆಯೋಕ್ಕಾಗಲಿಲ್ಲ. ಇದನ್ನು ಶೇರ್ ಮಾಡಲೇಬೇಕು, ಒಂದಷ್ಟು ಜನಕ್ಕೆ ರೀಚ್ ಆಗಲಿ. ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರು ನೋಡಿಕೊಂಡು ಅಟ್ಲೀಸ್ಟ್ ಹೋಗಿ ಬನ್ನಿ. ನೀವು ಅಂದ್ಕೊಂಡಿದ್ದು ಬಹಳ ವರ್ಷಗಳಿಂದ ಈಡೇರದೇ ಇರುವಂಥದ್ದು ಖಂಡಿತ ಈಡೇರುತ್ತೆ. ಎಲ್ಲ ಸುಮಾರು ಜನ ಅಲ್ಲಿ ಬಂದಿರೋ ಭಕ್ತಾದಿಗಳನ್ನು ಮಾತಾಡ್ಸಿದ್ರೆ ಅವ್ರು ಹೇಳುವಂಥದ್ದು ಇದೆ, ನಾವು ಅಂದ್ಕೊಂಡಿದ್ದು ಆಯಿತು ಅಂತ ಹೇಳಿ ಆ ತಾಯಿಗೆ ಮಡ್ಲಕ್ಕಿ ತೊಗೊಬಂದು ಕೊಡೋರು ಸಂಖ್ಯೆ ನೋಡಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ತುಂಬ ಚೆನ್ನಾಗಿದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಖಂಡಿತ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತೀನಿ. ಮನೆ ಮಂದಿ ಎಲ್ಲ ಹೋಗಿ ಬನ್ನಿ. ದೇವ್ರು ಒಳ್ಳೇದು ಮಾಡಲಿ. ತಾಯಿ ಎಲ್ಲರ ಕೈ ಹಿಡಿದು ಎಲ್ಲರನ್ನೂ ಸಲಹುತ್ತಾಳೆ. ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾ ಇರ್ತೀವಿ ನಾವಲ್ವಾ. ಹೊರನಾಡಿಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ತಿರುಮಲಗೆ ಹೋಗ್ತೀವಿ, ಎಲ್ಲ ಕಡೆನೂ ಹೋಗಿ ಬರ್ತೀವಿ. ಅದೇ ರೀತಿ ಈ ಅಮ್ಮನ ದೇವಸ್ಥಾನಕ್ಕೂ ಒಮ್ಮೆ ಹೋಗಿ ಬನ್ನಿ. ಇಷ್ಟಾರ್ಥಗಳು ಈಡೇರಲಿ ಅಂತ ದೇವರಲ್ಲಿ ನಾನು ಬೇಡ್ಕೋತೀನಿ. ನೋಡಿ, ಅಮ್ಮನ ಉತ್ಸವ ಮೂರ್ತಿ ಇದೇ ರೀತಿ ನಡೆಯುತ್ತೆ.
ಇದರಲ್ಲಿ ನೀವು ಪಾಲ್ಗೊಳ್ಳಿ. ಒಂದು ರೀತಿ ಚೆನ್ನಾಗಿರುತ್ತೆ. ಗಜಿಬಿಜಿ ನಮ್ಮ ಲೈಫ್ ಅಲ್ವಾ, ಯಾವಾಗಲೂ ಇರೋದೆ. ಆದರೆ ಒಮ್ಮೆ ನಾವು ಅಲ್ಲಿ ಹೋಗಿ ದೇವರ ಈ ಥರ ಒಂದು ಮೆರವಣಿಗೆಯಲ್ಲಿ ಅದು ಉತ್ಸವ ಇದರಲ್ಲಿ ಪಾಲ್ಗೊಂಡಾಗ ಒಂದು ರೀತಿ ಮನಸ್ಸಿಗೆ ಒಂಥರ ಬೂಸ್ಟಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ಬಹಳ ದಿನಗಳ ಎಲ್ಲ ನಮ್ಮ ನಿಂತೋಗಿರೋ ಕೆಲಸಗಳು ಮುಂದುವರಿಯುತ್ತೆ, ಚೆನ್ನಾಗಿರುತ್ತೆ. ಸಿಟಿ ಲೈಫಲ್ಲೇ ಇರುವಂಥ ನಮಗೆ ಈ ರೀತಿ ಹೋಗಿ ಬರೋದು ತುಂಬ ಚೆನ್ನಾಗಿರುತ್ತೆ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಅಮ್ಮನ ಒಂದು ಕೃಪಾ ಕಟಾಕ್ಷ ಎಲ್ಲರ ಮೇಲೆ ಇರಲಿ. ಧನ್ಯವಾದಗಳು ಫ್ರೆಂಡ್ಸ್.